ಇನ್ನು ವಸತಿ ಸಮುಚ್ಚಯದ ಫ್ಲಾಟ್ಗೆ ಲಂಚ ಪಡೆದ ಆರೋಪ ಇದು. ಲಂಚ ಪಡೆದು 200ಕ್ಕೂ ಹೆಚ್ಚು ನಕಲಿ ಖಾತೆ ನೀಡಿರತಕ್ಕಂಥ ಆರೋಪ ಇದಾಗಿದೆ. ಕೆಆರ್ಪುರ ಜಿಬಿಎ ವಲಯ ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾ ಸ್ವಪ್ನಗೆ ದೂರು ದಾಖಲಾಗಿರತಕ್ಕಂಥದ್ದು. ಸುಭಾಷ್ ಹಾಗೂ ದೇವರಾಜ್ ಅನ್ನುವಂಥವರಿಂದ ದೂರು ದಾಖಲಾಗಿದೆ. ಆರ್ಒ ಸೇರಿ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ದೂರು ಕೊಟ್ಟಿದ್ದಾರೆ. ಕೂಡಲೇ ತನಿಖೆಯನ್ನು ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಭಿವೃದ್ಧಿಗೆ ಶುಲ್ಕ ಪಾವತಿಸದ ಸ್ವತ್ತಿಗೆ ಖಾತೆ ನೀಡಿರತಕ್ಕಂಥ ಅಧಿಕಾರಿಗಳು. ವಸತಿ ಸಮುಚ್ಚಯದ ಫ್ಲಾಟ್ಗೆ ಲಂಚ ಪಡೆದಿರತಕ್ಕಂಥ ಒಂದು ಆರೋಪ ಇದು. ಲಂಚ ಪಡೆದು 200ಕ್ಕೂ ಹೆಚ್ಚು ನಕಲಿ ಖಾತೆ ನೀಡಿರತಕ್ಕಂಥ ಆರೋಪ ಇದಾಗಿದೆ. ಕೆಆರ್ಪುರ ಜಿಬಿಎ ವಲಯ ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾ ಸ್ವಪ್ನಗೆ ದೂರನ್ನ ಕೊಟ್ಟಿದ್ದಾರೆ. ಸುಭಾಷ್ ಹಾಗೂ ದೇವರಾಜ್ ಅನ್ನುವಂಥವರಿಂದ ದೂರು ಕೊಡಲಾಗಿದೆ. ಆರ್ಒ ಸೇರಿ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ದೂರು ದಾಖಲಾಗಿರತಕ್ಕಂಥದ್ದು. ಕೂಡಲೇ ತನಿಖೆಯನ್ನ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಭಿವೃದ್ಧಿಗೆ ಶುಲ್ಕ ಪಾವತಿಸದ ಸ್ವತ್ತಿಗೆ ಖಾತೆ ನೀಡಿರತಕ್ಕಂಥ ಅಧಿಕಾರಿಗಳು. ದೊಡ್ಡ ಬಸವನಪುರದ ಸವಿತಾ ರಾಯಲ್ಸ್ ಆ ಒಂದು ಅಪಾರ್ಟ್ಮೆಂಟ್ಗೆ ಅನಧಿಕೃತ ಖಾತೆ ಕೊಡಲಾಗಿದೆ ಅನ್ನುವಂಥ ಒಂದು ಆರೋಪ ಇದಾಗಿದೆ. ಆರೋಗ್ಯ ಸ್ವಾಮಿ ಹಾಗೂ ಮರಿಯಮ್ಮ ಅನ್ನುವಂಥವರ ಮಾಲೀಕತ್ವದ ಅಪಾರ್ಟ್ಮೆಂಟ್ ಅದು. ಆ ಒಂದು ಅಪಾರ್ಟ್ಮೆಂಟಿಗೆ ಇವರೆಲ್ಲ ಸೇರ್ಕೊಂಡು ಲಂಚ ತಗೊಂಡು ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಈಗ ಆರೋಪ ಮಾಡಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ. ತನಿಖೆ ಕೂಡ ನಡೀತಾ ಇದೆ.